ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬೇಕು ಹರಿಸಬಾರದು ಅನ್ನೋ ವಿಚಾರವಾಗಿ ಇವತ್ತು ದೆಹಲಿಯಲ್ಲಿ ನಡೆದಂತಹ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆಯಿತು. ಸಿಡಬ್ಲ್ಯೂಆರ್ಸಿ ಬಳಿಕ ಸಿಡಬ್ಲ್ಯೂಎಂಎ ಸಭೆಯಲ್ಲೂ ಕೂಡ ಕರ್ನಾಟಕಕ್ಕೆ ರಿಲೀಫ್ ಸಿಕ್ಕಿದೆ. ಇವತ್ತಿನ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸೋದು ಬೇಡ ಅಂತ ಪ್ರಾಧಿಕಾರ ಆದೇಶಿಸಿದ್ದು, ಸದ್ಯ ಕೆಆರ್ಎಸ್ ಜಲಾಶಯದ ನೀರನ್ನ ಕುಡಿಯೋದಕ್ಕೆ ಮಾತ್ರ ಬಳಸೋದಕ್ಕೆ ತಿಳಿಸಿದೆ. ಕರ್ನಾಟಕದಲ್ಲಿ ಮಳೆ ಆಗದ ಕಾರಣ ತಮಿಳುನಾಡಿಗೆ ನೀರು ಹರಿಸದೆ ಯಥಾಸ್ಥಿತಿ ಕಾಯ್ದುಕೊಳ್ಳುವುದಕ್ಕೆ ಪ್ರಾಧಿಕಾರ ಹೇಳಿದ್ದು ಮುಂದಿನ ಸಭೆ ಬರುವ ಜುಲೈ 28ನೇ ತಾರೀಕು ನಡೀಲಿಕ್ಕಿದೆ. ಅಲ್ಲಿವರೆಗೂ ಯಥಾಸ್ಥಿತಿ. ಇನ್ನ ಬಿಡದಿ ರೈತರ ಹೋರಾಟ ರಾಜಕೀಯವಾಗಿ ಪರಿಣಮಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ರಾಜಕೀಯದ ನಡುವಿನ ಕದನದಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಸಂಯುಕ್ತ ಹೋರಾಟ ಸಮಿತಿ ಆರೋಪಿಸಿದೆ. ಮಾತ್ರವಲ್ಲ, ನಾಳೆ ಟೌನ್ಶಿಪ್ ಹೋರಾಟದ ಅಸಲಿಯತ್ತು ಬೈರಮಂಗಲದ ರಣಭೂಮಿಯಲ್ಲೇ ಬಯಲಾಗಲಿದೆ ಅಂತ ಹೇಳ್ತಿದ್ದಾರೆ. ಏನ್ ಈ ಸ್ಟೋರಿ ಇಲ್ಲಿದೆ ವರದಿ. ಬಿಡದಿ ಹೋರಾಟದಲ್ಲಿ ರಿಯಲ್ ಎಸ್ಟೇಟ್ ಷಡ್ಯಂತ್ರವ ನಾಳೆ ಬೈರಮಂಗಲದಲ್ಲೇ ಬಯಲಾಗಲಿದೆಯಾ ಅಸಲಿಯತ್ತು? ಎಸ್, ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ ಮೊದಲು ರೈತರು ವರ್ಸಸ್ ರಾಜ್ಯ ಸರ್ಕಾರ ಎಂಬಂತೆ ಬಿಂಬಿತವಾಗಿತ್ತು. ಹೋರಾಟದ ಕಣಕ್ಕೆ ಕುಮಾರಸ್ವಾಮಿ ಎಂಟ್ರಿ ಆಗ್ತಾ ಇದ್ದಂತೆ ಕುಮಾರದ್ವಯರ ಕದನವಾಗಿ ಮಾರ್ಪಟ್ಟಿತ್ತು. ಇನ್ನು ಪಾದಯಾತ್ರೆ ಪಾಲಿಟಿಕ್ಸ್ನಿಂದ ಬಿಜೆಪಿ ಜೆಡಿಎಸ್ ಪಕ್ಷಗಳದ್ದು ಮೈತ್ರಿಯೋ ಇಲ್ಲ ನೇರ ಸ್ಪರ್ಧೆಯೋ ಅನ್ನೋ ಅನುಮಾನ ಮೂಡುವಂತೆ ಮಾಡಿತ್ತು. ಇದೀಗ ಟೌನ್ಶಿಪ್ ಭೂಸ್ವಾಧೀನದ ವಿರುದ್ಧ ಹೈಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ಪಿಐಎಲ್ ಹಿಂದೆ ರಿಯಲ್ ಎಸ್ಟೇಟ್ ಕುತಂತ್ರ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೌದು, ಇಂದು ಬೆಂಗಳೂರಲ್ಲಿ ರೈತ ಸಂಘಟನೆಗಳ ಸಂಯುಕ್ತ ಹೋರಾಟ ಸಮಿತಿ ಪ್ರೆಸ್ ಮೀಟ್ ಮಾಡಿದ್ರು. ಈ ವೇಳೆ ಮಾತನಾಡಿದ ನಾಯಕರು, ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧ ಮಾಡಿ ಸಲ್ಲಿಕೆಯಾಗಿರುವ ದೋಷಪೂರಿತ ಪಿಐಎಲ್ ಅರ್ಜಿಯ ಹಿಂದೆ ರಿಯಲ್ ಎಸ್ಟೇಟ್ ಕುತಂತ್ರ ಇದೆ ಅಂತ ಆರೋಪ ಮಾಡಿದ್ದಾರೆ. ಪೂರಿತ ಪಿಐಎಲ್ ಸಲ್ಲಿಕೆ ಹಿಂದೆ ರಿಯಲ್ ಎಸ್ಟೇಟ್ನ ಕುತಂತ್ರ ಇದೆ. ಇದೊಂದು ರಿಯಲ್ ಎಸ್ಟೇಟ್ ಕುತಂತ್ರದ ಸೃಷ್ಟಿ. ವಜಾಗೊಳ್ಳುವ ನಿರೀಕ್ಷೆ ಇಟ್ಕೊಂಡೇ ಪಿಐಎಲ್ನ ಸಲ್ಲಿಕೆ ಹಿಂದೆ ಬೈರಮಂಗಲ ಕಂಚಕಾರನಹಳ್ಳಿಯ ರೈತರು ಮುಂದೆ ಕಾನೂನು ಹೋರಾಟ ಮಾಡಿದ್ರೆ ಕಾನೂನು ಹೋರಾಟವನ್ನ ನಿರ್ಬಂಧಿಸಬೇಕು, ಅದಕ್ಕೆ ಅವಕಾಶ ಸಿಗಬಾರದು ಅನ್ನುವಂತ ಒಂದು ರಿಯಲ್ ಎಸ್ಟೇಟ್ ಕುತಂತ್ರ ದೃಷ್ಟಿಯಿಂದ ಈ ಪಿಎಲ್ ಅನ್ನ ಸಲ್ಲಿಸಲಾಗಿದೆ ಅಂತಕ್ಕಂಥ ಒಂದು ಅನುಮಾನ ಮತ್ತು ಗಂಭೀರ ಆರೋಪವನ್ನು ಸಂಯುಕ್ತ ಹೋರಾಟ ಕರ್ನಾಟಕ ಮಾಡ್ತಾ ಇದೆ. ಇನ್ನು ಬಿಡದಿ ರೈತ ಹೋರಾಟ ಕುಮಾರಸ್ವಾಮಿ ವರ್ಸಸ್ ಶಿವಕುಮಾರ್ ಎಂಬಂತಾಗಿರುವುದು ಅಪಾಯಕಾರಿ ಅಂತ ರೈತ ನಾಯಕರು ಆತಂಕವನ್ನು ವ್ಯಕ್ತಪಡಿಸಿದ್ದು, ಇಬ್ಬರ ಸಂಘರ್ಷದಲ್ಲಿ ನಿಜವಾದ ಸಮಸ್ಯೆ ಮರೆಯಾಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ರು. ಬಿಡದಿಯಲ್ಲಿ ಎಷ್ಟು ಪ್ರಮಾಣದ ರೈತರು ಭೂಮಿ ನೀಡಲು ಮುಂದಾಗಿದ್ದಾರೆ, ಎಷ್ಟು ಮಂದಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಈ ಸತ್ಯ ದರ್ಶನಕ್ಕೆ ಬೈರಮಂಗಲದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಸಾರ್ವಜನಿಕ ಅಹವಾಲು ಆಯೋಜನೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ವಿ ಗೋಪಾಲಗೌಡ, ಕೃಷಿ ಅರ್ಥಶಾಸ್ತ್ರಜ್ಞರಾದ ಡಾ ಪ್ರಕಾಶ್ ಕಮ್ಮರೆಡ್ಡಿ, ಸಮಾಜಶಾಸ್ತ್ರಜ್ಞೆ ಡಾ ವಾಸವಿ ಭಾಗಿಯಾಗಲಿದ್ದಾರೆ. ಅಧಿಕಾರಿಗಳಿಗೆಲ್ಲ ಅರ್ಜಿ ಕೊಟ್ಟಿದ್ದಾರಂತಲ್ಲ, ಕೆಲವರು ಪರಿಹಾರ ತಗೊಂಡ್ಬಿಟ್ಟಿದಾರಂತಲ್ಲ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಅದರಿಂದ ಸತ್ಯ ಬೆಳಕು ಬರಲೇಬೇಕು. ಅದಕ್ಕೆ ನಾಳೆ ಅಂತಿಮವಾಗಿ ಸತ್ಯ ಏನು ಅನ್ನೋದು ಸಾರ್ವಜನಿಕವಾಗಿ ಪ್ರಕಟಣೆ ಆಗ್ತದೆ. ನಾಳೆ ನಾವು ಸಂಯುಕ್ತ ಹೋರಾಟ ಮತ್ತು ಅಲ್ಲಿ ಭೂ ಹಿತರಕ್ಷಣೆ ಸಮಿತಿಯ ಒಂದು ಜಂಟಿ ಆಶ್ರಯದಲ್ಲಿ 4 ಜನ ಜೂರೀಸ್ನ ನಾವು ಕರೆದಿದ್ದೀವಿ. ಅಲ್ಲಿ ಒಪ್ಕೊಂಡಿದ್ದಾರೆ. ಯಾರು ಭೂಮಿ ಕೊಡ್ತಾರೋ ಕೊಡಲ್ವೋ, ಭೂಮಿ ಕೊಡಲ್ಲ ಅನ್ನೋರು ಕೂಡ ಅವ್ರ ಮುಂದೆ ಅರ್ಜಿ ಹಾಕೊಳ್ತಾರೆ. ಭೂಮಿ ಕೊಡಲ್ಲ ಅನ್ನೋರು ಕೂಡ ಹಾಕೊಳ್ಳಕ್ಕೆ ಅವಕಾಶ ಇದೆ. ಬಿಡದಿ ಟೌನ್ಶಿಪ್ ಪರ ವಿರೋಧ ಹೋರಾಟದ ನಡುವೆ ಬೈರಮಂಗಲದಲ್ಲಿ ನಾಳೆ ನಡೆಯಲಿರುವಂತಹ ಸಾರ್ವಜನಿಕ ಅಹವಾಲು ಎಷ್ಟು ಯಶಸ್ವಿಯಾಗಲಿದೆ ಅನ್ನೋ ಕುತೂಹಲ ಹೆಚ್ಚಾಗಿದೆ.